ರಾಜಧಾನಿ ಬೆಂಗಳೂರು ಮತ್ತೊಂದು ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿದೆ. ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ ಒಂದು ಘಟನೆ ನೋಡಿ. ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂತಹ ಘಟನೆ. ಮೊದಲಿಗೆ ಈ ರೀತಿಯಂಥ ಘಟನೆಗಳು ಆಗಬಾರ್ದು. ಒಂದು ಕಡೆ ಮಗುವಿನ ಸಮಸ್ಯೆ, ಕುಟುಂಬದವ್ರು ಯಾರೂ ಕೂಡ ನಮ್ಮ ಕಷ್ಟಕ್ಕಾಗ್ತಾ ಇಲ್ಲ. ಯಾವ ರೀತಿಯಾಗಿ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ, ಇವರು ಈ ರೀತಿಯಾದಂಥ ನಿರ್ಧಾರಕ್ಕೆ ಇವತ್ತು ಬರ್ತಾ ಇರಲಿಲ್ಲ. 4 ಅಮಾಯಕ ಜೀವಗಳು ಇವತ್ತು ಹಾರಿ ಹೋಗ್ತಾ ಇರಲಿಲ್ಲ. ರಾಜಧಾನಿ ಬೆಂಗಳೂರು ಮತ್ತೊಂದು ಹೃದಯ ವಿದ್ರಾವಕ ಘಟನೆಗೆ ಸಾಕ್ಷಿಯಾಗಿದೆ. ಸ್ವತಃ ತಂದೆ ತಾಯಿ ತಮ್ಮ 2 ಮುದ್ದಾದಂಥ ಒಂದು 5 ವರ್ಷದ ಮತ್ತು 2 ವರ್ಷದ ತಮ್ಮ ಮಕ್ಕಳಿಗೆ ವಿಷವನ್ನು ಉಣಿಸಿ ಬಳಿಕ ಆ ದಂಪತಿ ಕೂಡ ನೇಣಿಗೆ ಶರಣಾಗಿ ಒಂದೇ ಕುಟುಂಬದ 4 ಸಾವನ್ನಪ್ಪಿರುವಂತಹ ಘಟನೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ಪ್ರತಿಷ್ಠಿತ ಏರಿಯಾ ಅಂತ ಗುರುತಿಸಿಕೊಂಡಿರುವಂತಹ ಸದಾಶಿವನಗರದಲ್ಲಿ ಈ ಘಟನೆ ನಡೆದಿದ್ದು ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ ಒಂದು ಘಟನೆ ನೋಡಿ. ಈ ಕುರಿತಾದಂಥ ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಾನು ಶಿವಪ್ರಸಾದ್ ಮಾಗಡಿ. ಈ ಘಟನೆ ಬಹುಶಃ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 38 ವರ್ಷದ ಅನೂಪ್, 35 ವರ್ಷದ ರಾಕಿ ಎನ್ನುವಂಥ ದಂಪತಿ ತಮ್ಮ 2 ಮಕ್ಕಳಿಗೆ 5 ವರ್ಷ ಮತ್ತು 2 ವರ್ಷದ 2 ಮಕ್ಕಳಿಗೆ ಊಟದಲ್ಲಿ ವಿಷವನ್ನು ಉಣಿಸಿ ಬಳಿಕ ಅವರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಕೆಲವೊಂದಷ್ಟು ಮಾಧ್ಯಮಗಳೆಲ್ಲವೂ ಕೂಡ ನಿಮಗೆ ಈ ಒಂದು ಸುದ್ದಿಯನ್ನು ಕೊಟ್ಟಿದೆ. ಇನ್ನೂ ಒಂದಷ್ಟು ಡೀಟೇಲ್ ಆದಂಥ ರಿಪೋರ್ಟ್ನೊಂದಿಗೆ ನಿಮ್ಮ ಮುಂದೆ ನಾವಿವತ್ತು ಈ ಸುದ್ದಿಯನ್ನು ಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಮೊದಲಿಗೆ ಈ ರೀತಿಯಂಥ ಘಟನೆಗಳು ಆಗಬಾರ್ದು. ಜೊತೆಗೆ ಆದಂಥ ಸಂದರ್ಭದಲ್ಲಿ ಇಂಥ ಘಟನೆಗಳನ್ನ ಕೇಳೋದಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಬಟ್ ಆದರೆ ಇಂತಹ ಘಟನೆಗಳು ಒಂದಷ್ಟು ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಒಂದಷ್ಟು ಎಕ್ಸಾಂಪಲ್ಗಳನ್ನು ಸೆಟ್ ಮಾಡಿ ಹೋಗ್ತವೆ. ಅದೇನು ಅಂತಂದರೆ, ಪ್ರೀತಿಸಿ ಮದುವೆ ಆಗುವಂಥದ್ದು, ಆ ಪ್ರೀತಿಗೋಸ್ಕರ ತಮ್ಮ ಕುಟುಂಬಗಳನ್ನು ಹುಡುಗಿ ಮನೆ ಕಡೆಯಿಂದ ಹುಡುಗರ ಮನೆ ಕಡೆಯಿಂದ ದೂರ ಇರುವಂಥದ್ದು. ನಾನು ಮದುವೆ ಆಗ್ತಾ ಇರೋಂಥ ಹುಡುಗ ಅಥವಾ ನಾನು ಮದುವೆ ಆಗ್ತಾ ಇರೋ ಹುಡುಗಿ, ಇವರಿಬ್ಬರೇ ಸಾಕು, ದುಡ್ಡು ಇಷ್ಟಿದ್ರೆ ಸಾಕು, ನಮ್ಗೆ ಯಾರೂ ಬೇಡ ಅನ್ನುವಂಥ ಮನಸ್ಥಿತಿನಲ್ಲಿ ಇರ್ತಾರಲ್ಲ, ಅಂಥವ್ರಿಗೆ ಒಂದು ಪೀಕ್ ಟೈಮ್ ಅಂತ ಬಂದಂಥ ಸಂದರ್ಭದಲ್ಲಿ, ಅಂದರೆ ಮದುವೆ ಆಗಿ ಮಕ್ಕಳು ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬ ಅವರ ಜೊತೆಯಲ್ಲಿ ಇಲ್ಲ ಅಂತ ಸಂದರ್ಭ ಬಂದಾಗ, ಕಷ್ಟಗಳು ಬಂದಾಗ ಯಾವ ರೀತಿಯಾಗಿ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ, ಈ ರೀತಿಯಾದಂಥ ಆತ್ಮಹತ್ಯೆ ಅಂತ ನಿರ್ಧಾರಗಳನ್ನು ಮಾಡ್ತಾನೆ, ತೆಗೆದುಕೊಳ್ತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಹೀಗಾಗಿ ಯಾರು ಪ್ರೀತಿಸಿ ಮದುವೆ ಆಗ್ತಿರಲ್ಲ, ಕನಿಷ್ಠ ನಿಮ್ಮ ಪೇರೆಂಟ್ಸನ್ನು ಒಪ್ಪಿಸಿ ಅಥವಾ ಮದುವೆ ಆದಮೇಲಾದ್ರೂ ಕೂಡ ತಾವೇ ಸೋತು ಅವರ ಬಳಿ ಕ್ಷಮೆ ಕೇಳಿ ಆ ಕುಟುಂಬದ ಜೊತೆಯಲ್ಲಿ ಒಂದಾಗಿರುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ನಮಗೆ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಮೊದಲಿಗೆ ಈ ಅನೂಪ್ ಏನಿದ್ದಾರೆ, ಇವರು ಉತ್ತರ ಪ್ರದೇಶ ಮೂಲದ ಅಲಹಾಬಾದ್ ಏನಿದೆ ಅಲ್ಲಿನ ಮೂಲದವರು. ಇವರು ರಾಖಿಯವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆದಂಥ ಹಿನ್ನೆಲೆಯಲ್ಲಿ 2 ಕುಟುಂಬದಿಂದ ದೂರ ಇರ್ತಾರೆ. ಅದಾದ ಬಳಿಕ ಇವರ ಪ್ರೀತಿಗೆ ಸಾಕ್ಷಿಯಾಗಿ 2 ಮುದ್ದಾದ ಮಕ್ಕಳು ಕೂಡ ಆಗ್ತವೆ. ಒಂದು ಅನುಪ್ರಿಯ ಅಂತೇಳಿ 5 ವರ್ಷದ ಕಂದಮ್ಮ, ಅದಾದ ಬಳಿಕ ಪ್ರಿಯಾಂಕ್ ಅಂತೇಳಿ 2 ವರ್ಷದ ಒಬ್ಬ ಗಂಡು ಮಗು ಕೂಡ ಜನಿಸ್ತಾನೆ. ಆದರೆ ಇವರಿಗೆ ಅನುಪ್ರಿಯ ಏನು ಮೊದಲ ಮಗು ಇರುತ್ತೆ, ಅದಕ್ಕೆ ಬುದ್ಧಿಮಾಂದ್ಯ ಸಮಸ್ಯೆಯಿಂದ ಆ ಮಗು ಬಳಲ್ತಾ ಇರುತ್ತೆ. ಇವರ ಕುಟುಂಬ ಕೂಡ ತುಂಬ ಇವರಿಂದ ದೂರ ಇರುವಂಥ ಹಿನ್ನೆಲೆಯಲ್ಲಿ ಇವರಿಗೆ ಮೊದಲಿಗೆ ಏನೂ ಅನ್ಸೋದಿಲ್ಲ. ಅದಾದಮೇಲೆ ಮಕ್ಕಳಾಯ್ತಲ್ಲ ಬಿಡು, ನೆಮ್ಮದಿಯಾಗಿರೋಣ, ಇವ್ರ ಮಕ್ಕಳನ್ನೇ ನೋಡಿಕೊಂಡು ನಾವು ಕುಟುಂಬನ ಜೀವನವನ್ನು ಸಾಗಿಸೋಣ ಅಂತಿರ್ತಾರೆ. ಯಾವಾಗ ಮಗು ಬುದ್ಧಿಮಾಂದ್ಯ ಸಮಸ್ಯೆಯಿಂದ ಬಳಲುತ್ತಲ್ಲ, ಸೊ ಆಗ ಇವರಿಗೆ ಒಂದು ಹೊಡೆತ, ಒಂದು ಮಾನಸಿಕ ಚಿಂತೆ ಕಾಡೋದಕ್ಕೆ ಶುರುವಾಗುತ್ತೆ. ಇವರು ಕಳೆದ 2 ವರ್ಷದ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿರ್ತಾರೆ. ಬೆಂಗಳೂರಿಗೆ ಬಂದು ಈ ಅನೂಪ್ ಖಾಸಗಿ ಕಂಪ್ನಿಯೊಂದರಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಕೈ ತುಂಬ ಸಂಬಳ ಬರ್ತಾ ಇರುತ್ತೆ. ಸದಾಶಿವನಗರದ RMB 2nd ಸ್ಟೇಜ್ನಲ್ಲಿ ಇವರು ಒಂದು ಬಾಡಿಗೆ ಮನೇಲಿ ವಾಸ ಕೂಡ ಇರ್ತಾರೆ. ಮಗು ಬುದ್ಧಿಮಾನ್ಯ ಮಗು ಆದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ನೋಡ್ಕೊಳೋದಕ್ಕೆ ಅಂತೇಳಿ ಕಾಳುಗಳನ್ನು ಕೂಡ ಇವರು ಕೆಲಸಕ್ಕೆ ಅಂತ ಇಟ್ಕೊಂಡಿರ್ತಾರೆ. ಕಳೆದ 2 ತಿಂಗಳಿಂದ ಈ ಅನೂಪ್ ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಇರ್ತಾರೆ. ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದಷ್ಟು ಹಣವನ್ನು ಯಾರೋ ಅವರ ಸಂಬಂಧಿಕರಿಗೆ ಕೊಟ್ಟಿರ್ತಾರೆ. ಅವರು ಕೂಡ ಕೈ ಎತ್ತಿರ್ತಾರೆ. ಹೀಗಾಗಿ ಒಂದು ಕಡೆ ಅಪ್ಪ ಅಮ್ಮ ಯಾರು ನಮ್ಮ ಜೊತೆಲಿಲ್ಲ, ನಮ್ಮ ಕಷ್ಟಕ್ಕೆ ಯಾರೂ ಆಗ್ತಾ ಇಲ್ಲ ಅಂತ ಹೇಳಿ ಈ 2 ಮಕ್ಕಳಾದಂಥ ಸಂದರ್ಭದಲ್ಲೂ ಕೂಡ ಯಾರು ಕೂಡ ಅವರ ಪೋಷಕರು, ಅತ್ತೆ ಮಾವ ಆಗಿರಲಿ ಅಪ್ಪ ಅಮ್ಮ ಆಗಲಿ, ಯಾರು ಕೂಡ ಬಂದು ನೋಡಿರೋದಿಲ್ಲ. ಜೊತೆಗೆ ಈ ಮೊದಲ ಮಗು ಬುದ್ಧಿಮಾನ್ಯ ಮಗು ಅಂತ ಗೊತ್ತಿದ್ರೂ ಕೂಡ ಯಾರೂ ಬಂದು ಆ ಮಗುವನ್ನು ನೋಡುವಂಥದ್ದು, ಆರೈಕೆ ಮಾಡುವಂಥದ್ದು ಮಾಡ್ತಿರ್ಲಿಲ್ಲ. ಹೀಗಾಗಿ ಇವ್ರಿಗೂ ಕೂಡ ಮಗುಗೆ ಈ ಥರ ಸಮಸ್ಯೆ ಆಗ್ತಿದೆ, ಎಲ್ಲೇ ತೋರಿಸಿದ್ರು ವಾಸಿ ಆಗ್ತಾ ಇಲ್ಲ ಅಂತೇಳಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಇದಾದ ಬಳಿಕ ದುಡ್ಡನ್ನ, ಒಂದು ದೊಡ್ಡ ಮಟ್ಟದ ಅಮೌಂಟನ್ನು ಕೂಡ ತಮ್ಮ ರಿಲೇಷನ್ಗೆ ಕೊಟ್ಟು ಅವರು ಕೈ ಸುಟ್ಕೊಂಡಿದ್ರು. ಈ ಎಲ್ಲ ವಿಚಾರಗಳಿಂದ ತುಂಬ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಜೊತೆಗೆ ವರ್ಕ್ ಫ್ರಮ್ ಹೋಮ್, ಏಕೆಂದರೆ ಈ ಅವರ ಪತ್ನಿ ರಾಖಿ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರು. ಹೀಗಾಗಿ ಮನೆಯಲ್ಲೇ ಇದ್ದು ಒಂದು ಕಡೆ ಮಗುವಿನ ಸಮಸ್ಯೆ, ಕುಟುಂಬದವ್ರು ಯಾರೂ ಕೂಡ ನಮ್ಮ ಕಷ್ಟಕ್ಕಾಗ್ತಾ ಇಲ್ಲ, ಮತ್ತೊಂದು ಕಡೆ ಕೊಟ್ಟಂಥ ದುಡ್ಡು ಕೂಡ ಹೊರಟೋಯ್ತು.
ಹೀಗೆ ಅವರ ಕಷ್ಟವನ್ನು ಕೇಳ್ಕೊಳೋದಕ್ಕೆ ಯಾರೂ ಕೂಡ ಅವರ ಜೊತೆಯಲ್ಲಿ ಇರಲಿಲ್ಲ. ಅನೂಪ್ ಏನಾರು ಅವ್ರ ತಂದೆ ತಾಯಿಗೆ ಏನಾದ್ರು ಫೋನ್ ಮಾಡಿ ಮಾತಾಡಿದ್ರು ಕೂಡ ಅವ್ರ ತಂದೆ ಆಸ್ತಿ ಕೇಳೋಕ್ಕೆ ಕಾಲ್ ಮಾಡ್ತಿದ್ದೆ ಅಂತೇಳಿ ಆತನಿಗೆ ಬಾಯಿಗೆ ಬಂದಂತೆ ಬೈತಿದ್ರು. ಅಥವಾ ಅವ್ರ ಅತ್ತೆ ಮಾವಂಗೆ ಏನಾದ್ರು ಕಾಲ್ ಮಾಡಿ ಮಾತಾಡೋಕ್ಕೆ ಅವರು ಕೂಡ ಇವ್ರ ಜೊತೆ ಇರಲಿಲ್ಲ. ರಾಖಿ ಅವರ ಅಪ್ಪ ಅಮ್ಮ ರಾಖಿ ಜೊತೆಲೂ ಕೂಡ ಮಾತಾಡ್ತಿರಲಿಲ್ಲ. ಹೀಗಾಗಿ ಎರಡೂ ಕುಟುಂಬದಿಂದ ಎಲ್ಲರೂ ಕೂಡ ದೂರ ಮಾಡಿಕೊಂಡು ತುಂಬ ಒಂಟಿತನದಲ್ಲಿದ್ದು ಈ ಎಲ್ಲ ಸಮಸ್ಯೆಗಳಿಂದ ಕೊನೆಗೆ ಜಿಗುಪ್ಸೆಗೊಳಗಾಗಿ ಭಾನುವಾರ ತಡರಾತ್ರಿ ಇವರು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಬಹುಶಃ ಬೇರೆ ಕಡೆ ಎಲ್ಲರೂ ಅಲ್ಲಿ ರೀತಿ ಮಾಡ್ಕೊಬೇಕು ಅಂದ್ಕೊಂಡಿರೋ ಗೊತ್ತಿರಲಿಲ್ಲ. ಆದರೆ ಕೊನೆಯದಾಗಿ ಅವರ ಸದಾಶಿವನಗರದ ನಿವಾಸದಲ್ಲಿಯೇ ಇಬ್ಬರು ಮಕ್ಕಳಿಗೆ 5 ವರ್ಷದ ಅನುಪ್ರಿಯಾ, 2 ವರ್ಷದ ಪ್ರಿಯಾಂಕ್, ಒಂದು ಹೆಣ್ಣು ಮಗು ಒಂದು ಗಂಡಿಗೆ ಊಟದಲ್ಲಿ ವಿಷವನ್ನು ಹಾಕಿ ಅವ್ರನ್ನ ಮೊದಲಿಗೆ ಅವರು ಜೀವ ಹೋಗೋದನ್ನ ನೋಡ್ಕೊಂಡಿದ್ದಾರೆ. ಅವರ ಜೀವ ಹೋದ ಬಳಿಕ ಇವರಿಬ್ಬರು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ವಿಪರ್ಯಾಸ ಅಂತಂದರೆ ಈ ಘಟನೆ ಆಗಿ 2 ದಿನ ಕಳೀತಾ ಇದೆ. ಆದರೂ ಕೂಡ ಇವರ ಕುಟುಂಬದ ರಾಖಿ ಕುಟುಂಬದ ಕಡೆಯವರಾಗಲಿ ಅಥವಾ ಅನೂಪ್ ಕುಟುಂಬದವ್ರ ಕಡೆಯವರಾಗಲಿ ಯಾರೂ ಕೂಡ ಬಂದು ಆ ದೇಹಗಳನ್ನು ಅವರನ್ನು ನೋಡುವಂಥದ್ದು ಅಥವಾ ಅಂತ್ಯ ಸಂಸ್ಕಾರ ಮಾಡುವಂಥ ಪ್ರಕ್ರಿಯೆಗೂ ಕೂಡ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಈಗ ಆಲ್ರೆಡಿ ಪೊಲೀಸರು ಕೂಡ ಅವರ ರಿಲೇಷನ್ಸ್ ಏನಿದ್ದಾರೆ ಅವರಿಗೆ ಕರೆಯನ್ನು ಮಾಡಿ ವಿಚಾರವನ್ನು ಮುಟ್ಟಿಸಿದ್ದಾರೆ. ಬಹುಶಃ ಅವ್ರು ಬಂದು ಕೊನೆ ಹಂತದಲ್ಲಾದರೂ ಕೂಡ ಅವರ ಸಿಟ್ಟು ಹಾಗೇತನ ಎಲ್ಲಕ್ಕೂ ಕೂಡ ಕೊನೆ ಆಗೋಗಿದೆ. ಈಗಲೂ ಕೂಡ ಅದನ್ನು ಸಾಧಿಸ್ತಾರ ಅಥವಾ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸವನ್ನು ಮಾಡ್ತಾರ? ಯಾರೂ ಮಾಡಲಿಲ್ಲ ಅಂತಂದರೆ ಅದನ್ನು ಪೊಲೀಸರೇ ಮಾಡಬೇಕಾಗತ್ತೆ ಅಥವಾ BBMPಯಿಂದ ಏನಾದ್ರು ಕೂಡ ಮಾಡಬೇಕಾಗತ್ತೆ. ನಿಜಕ್ಕೂ ಕೂಡ ಇಂತಹ ಘಟನೆಗಳು ಆಗೋದು ಬೇಡ. ಏನೇ ಸಮಸ್ಯೆಗಳಿದ್ರೂ ಕೂಡ ಸಂಬಂಧಗಳಲ್ಲಿ ಅಂತ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಸೋಲ್ಬೇಕು. ಯಾರೂ ಸೋತಂಗೆ ಮುಂದುವರ್ಸ್ಕೊಂಡು ಹೋದರೆ ಕಷ್ಟ ಅಂತ ಬಂದಾಗ ನಮ್ಮ ಕಷ್ಟಗಳನ್ನ ಕೇಳುವಂಥ ಜೀವಗಳು ಯಾವುದ್ರ ಜೊತೆಯಲ್ಲಿ ಇರಬೇಕು. ಇಲ್ಲ ಅಂದರೆ ಬಹುಶಃ ಅವೇನಾದ್ರು ಇದ್ದಿತ್ತು ಅಂತಂದರೆ ಇವರು ಈ ರೀತಿಯಾದಂಥ ನಿರ್ಧಾರಕ್ಕೆ ಇವತ್ತು ಬರ್ತಾ ಇರಲಿಲ್ಲ. 4 ಅಮಾಯಕ ಜೀವಗಳು ಇವತ್ತು ಹಾರಿ ಹೋಗ್ತಾ ಇರಲಿಲ್ಲ ಅಂತ ಈ ಘಟನೆ ಮೂಲಕ ಹೇಳಬಹುದು. ಸೊ ಈ ರೀತಿಯಾದಂಥ ಘಟನೆಗಳ ಬಗ್ಗೆ ಇಂಥವ್ರಿಗೆ ತಾವೇನು ಸಜೆಷನ್ಸ್ ಕೊಡ್ತೀರಾ? ದಯಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.